ಇವತ್ತಿನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ 3 ಜನರು ಶಾಸಕರಿಗೆ ಕರೆಸಿದ್ರು. ಆ ಸಂದರ್ಭದೊಳಗೆ 1 to 1 ಮೀಟಿಂಗ್ ಮಾಡಿದ್ದಾರೆ. ಅವ್ರಿಗೇನು ಹೇಳಿದಾರೆ ಅದು ಅವ್ರಿಗೆ ಗೊತ್ತು. ನನಗೇನು ಹೇಳಿದರು, ಅವ್ರಿಗಿಬ್ಬರಿಗೆ ಅವಕಾಶ ಕೊಟ್ಟಿದ್ದೀವಿ, ಬಿ ಪಳ್ಳಿಗೂ ಅವಕಾಶ ಕೊಟ್ಟಿದ್ದೀವಿ, ಶಿವಾನಂದ ಪಳ್ಳಿ ಕೊಟ್ಟಿದ್ದೀವಿ, ಈ ಸಲ ಸರ್ಕಾರ ರಚನೆ ಆದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಆಯ್ತಂತ ನಾನು ಮಾತು ಒಪ್ಪಿಕೊಂಡು ಎಲ್ಲರೂ ಕೂಡಿ ಚುನಾವಣೆ ಮಾಡಿದ್ದೀವಿ ನಾವು. ಅದರ ನಂತರ ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನನಗೇನು ಹೇಳಿದ್ರು, ಇಲ್ಲ ಈ ಸಲ ಅವರಿಬ್ಬರಿಗೆ ಅವಕಾಶ ಕೊಡ್ತೀವಿ, 2.5 ವರ್ಷದ ನಂತರ ನಿಮಗೆ ಮಾಡ್ತೀವಿ ಅಂತ ಮಾತು ಕೊಟ್ಟರು. ಆಯ್ತು ಅಂತೇಳಿ ನಾನು ಒಪ್ಕೊಂಡೆ. ನಿಗಮ ಮಂಡಳಿ ಕೇಳಿದ್ರೆ ನೀವೇನಾದರೂ ನಿಗಮ ಮಂಡಳಿ ಆಗ್ರಿ, ಸೀನಿಯರ್ MLAs ಇದೆ, ನನಗೆ ಯಾವುದು ನಿಗಮ ಮಂಡಳಿ ಬೇಡ, ನೀವು ನನಗೇನು ಮಾತು ಕೊಟ್ಟಿರಿ, ಮಿನಿಸ್ಟ್ರ್ ಮಾಡ್ತೀನಿ ಅಂತೇನು ಹೇಳಿದ್ರಿ. ಯಾಕಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಸ್ವತಂತ್ರದ ನಂತರ ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಕಾನ್ಸ್ಟಿಟ್ಯೂನ್ಸಿ ಇದೆ. ನನ್ನ ಭಾಗದ ಜನರ ಅಭಿಪ್ರಾಯ ಮತ್ತು ಅಪೇಕ್ಷೆ ಅದ, ನೀವು ಅದನ್ನೇ ಅಕೊಮಡೇಟ್ ಮಾಡಿರಿ ಅಂತ ಹೇಳಿದ್ರೆ ಅವಾಗ ಒಪ್ಕೊಂಡಿದ್ರು ಅವರು. ನಿನ್ನೆ ಏನು ಮಾತುಕತೆ ಆಗಿತ್ತು, ನಿಮಗೆ ಕರೆದಿದ್ರ, ನಿಮ್ಮ ಹೆಸರು ಕ್ಲಿಯರ್ ಆಗಿದೆ ಅಂತ ಸೂಚನೆ ಸಿಕ್ಕಿತ್ತಾ? ನನಗೆ ಒಂದು 15 ಇದು ಒಟ್ಟಾರೆ ನಿಮ್ಗೆ ಗೊತ್ತಿದೆ, 2 ತಿಂಗಳಾಯ್ತು ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 4-6 ಸಲ ದಿಲ್ಲಿ ಹೋಗಿದ್ದೀವಿ, ಕರೆದಿದ್ದಾರೆ, ಮಾತಾಡಿದ್ದಾರೆ, 1 to 1 ಮೀಟಿಂಗ್ ಮಾಡಿದ್ದೀವಿ. ಸೊ ವೇಣುಗೋಪಾಲ್ ಜಿ ಅವ್ರ ಜೊತೆ ಮಾತಾಡಿದ್ದೀವಿ, ಸುರ್ಜೇವಾಲ ಅವ್ರ ಜೊತೆ ಮಾತಾಡಿದ್ದೀವಿ, ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಮಾತಾಡಿದ್ದೀವಿ. ಅವರೆಲ್ಲರೂ ಕೂಡ ಈ ಸಲ ನಿಂಗೆ ಕನ್ಸಿಡರೇಷನ್ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಅವರ್ದ ಏನು ಡಿಶ್ ಯಾಕೆ ಹಿಂಗೆ ಮಾಡಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಒಟ್ಟಾರೆ ನಾನು ಇಂಥ ಮಾತು ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಾರ್ದಂಥವ್ರ ಜೊತೆಗೆ ಇರ್ಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿನೂ ಒಪ್ತಾ ಇಲ್ಲ. ನಾನು ಅದಕ್ಕೆ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಇಲ್ಲ ಅನ್ನೋದನ್ನ ನನ್ನ ಜನರ ಅಭಿಪ್ರಾಯ ತೊಗೊಂಡು ನಿರ್ಣಯ ಮಾಡ್ತೀನಿ ನಾನು. ಇವತ್ತಿನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ 3 ಜನರು ಶಾಸಕರಿಗೆ ಕರೆಸಿದ್ರು. ಆ ಸಂದರ್ಭದೊಳಗೆ 1 to 1 ಮೀಟಿಂಗ್ ಮಾಡಿದ್ದಾರೆ. ಅವ್ರಿಗೇನು ಹೇಳಿದಾರೆ ಅದು ಅವ್ರಿಗೆ ಗೊತ್ತು. ನನಗೇನು ಹೇಳಿದರು, ಅವ್ರಿಗಿಬ್ಬರಿಗೆ ಅವಕಾಶ ಕೊಟ್ಟಿದ್ದೀವಿ, ಬಿ ಪಳ್ಳಿಗೂ ಅವಕಾಶ ಕೊಟ್ಟಿದ್ದೀವಿ, ಶಿವಾನಂದ ಪಳ್ಳಿ ಕೊಟ್ಟಿದ್ದೀವಿ, ಈ ಸಲ ಸರ್ಕಾರ ರಚನೆ ಆದರೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಆಯ್ತಂತ ನಾನು ಮಾತು ಒಪ್ಪಿಕೊಂಡು ಎಲ್ಲರೂ ಕೂಡಿ ಚುನಾವಣೆ ಮಾಡಿದ್ದೀವಿ ನಾವು. ಅದರ ನಂತರ ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನನಗೇನು ಹೇಳಿದ್ರು, ಇಲ್ಲ ಈ ಸಲ ಅವರಿಬ್ಬರಿಗೆ ಅವಕಾಶ ಕೊಡ್ತೀವಿ, 2.5 ವರ್ಷದ ನಂತರ ನಿಮಗೆ ಮಾಡ್ತೀವಿ ಅಂತ ಮಾತು ಕೊಟ್ಟರು. ಆಯ್ತು ಅಂತೇಳಿ ನಾನು ಒಪ್ಕೊಂಡೆ. ನಿಗಮ ಮಂಡಳಿ ಕೇಳಿದ್ರೆ ನೀವೇನಾದರೂ ನಿಗಮ ಮಂಡಳಿ ಆಗ್ರಿ, ಸೀನಿಯರ್ MLAs ಇದೆ, ನನಗೆ ಯಾವುದು ನಿಗಮ ಮಂಡಳಿ ಬೇಡ, ನೀವು ನನಗೇನು ಮಾತು ಕೊಟ್ಟಿರಿ, ಮಿನಿಸ್ಟ್ರ್ ಮಾಡ್ತೀನಿ ಅಂತೇನು ಹೇಳಿದ್ರಿ. ಯಾಕಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಸ್ವತಂತ್ರದ ನಂತರ ಅವಕಾಶ ಸಿಕ್ಕಿಲ್ಲ, ಅವಕಾಶ ವಂಚಿತ ಕಾನ್ಸ್ಟಿಟ್ಯೂನ್ಸಿ ಇದೆ. ನನ್ನ ಭಾಗದ ಜನರ ಅಭಿಪ್ರಾಯ ಮತ್ತು ಅಪೇಕ್ಷೆ ಅದ, ನೀವು ಅದನ್ನೇ ಅಕೊಮಡೇಟ್ ಮಾಡಿರಿ ಅಂತ ಹೇಳಿದ್ರೆ ಅವಾಗ ಒಪ್ಕೊಂಡಿದ್ರು ಅವರು. ನಿನ್ನೆ ಏನು ಮಾತುಕತೆ ಆಗಿತ್ತು, ನಿಮಗೆ ಕರೆದಿದ್ರ, ನಿಮ್ಮ ಹೆಸರು ಕ್ಲಿಯರ್ ಆಗಿದೆ ಅಂತ ಸೂಚನೆ ಸಿಕ್ಕಿತ್ತಾ? ನನಗೆ ಒಂದು 15 ಇದು ಒಟ್ಟಾರೆ ನಿಮ್ಗೆ ಗೊತ್ತಿದೆ, 2 ತಿಂಗಳಾಯ್ತು ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 4-6 ಸಲ ದಿಲ್ಲಿ ಹೋಗಿದ್ದೀವಿ, ಕರೆದಿದ್ದಾರೆ, ಮಾತಾಡಿದ್ದಾರೆ, 1 to 1 ಮೀಟಿಂಗ್ ಮಾಡಿದ್ದೀವಿ. ಸೊ ವೇಣುಗೋಪಾಲ್ ಜಿ ಅವ್ರ ಜೊತೆ ಮಾತಾಡಿದ್ದೀವಿ, ಸುರ್ಜೇವಾಲ ಅವ್ರ ಜೊತೆ ಮಾತಾಡಿದ್ದೀವಿ, ನಮ್ಮ ರಾಜ್ಯದ ನಾಯಕರುಗಳ ಜೊತೆ ಮಾತಾಡಿದ್ದೀವಿ. ಅವರೆಲ್ಲರೂ ಕೂಡ ಈ ಸಲ ನಿಂಗೆ ಕನ್ಸಿಡರೇಷನ್ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಅವರ್ದ ಏನು ಡಿಶ್ ಯಾಕೆ ಹಿಂಗೆ ಮಾಡಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಒಟ್ಟಾರೆ ನಾನು ಇಂಥ ಮಾತು ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಾರ್ದಂಥವ್ರ ಜೊತೆಗೆ ಇರ್ಲಿಕ್ಕೆ ನನ್ನ ಮನಸ್ಸಾಗ್ತಾ ಇಲ್ಲ, ನನ್ನ ಆತ್ಮಸಾಕ್ಷಿನೂ ಒಪ್ತಾ ಇಲ್ಲ. ನಾನು ಅದಕ್ಕೆ ಇವತ್ತು ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಇಲ್ಲ ಅನ್ನೋದನ್ನ ನನ್ನ ಜನರ ಅಭಿಪ್ರಾಯ ತೊಗೊಂಡು ನಿರ್ಣಯ ಮಾಡ್ತೀನಿ ನಾನು.